2025ನೇ ವರ್ಷ ಬಿಜೆಪಿ ಪಾಲಿಗೆ ಸುವರ್ಣ ವರ್ಷ ಅಂತಾನೆ ಹೇಳಬಹುದಾಗುತ್ತೆ. ತುಂಬಾನೇ ಸವಾಲುಗಳಿದ್ವು. ಎಲ್ಲವನ್ನ ಮೆಟ್ಟಿ ನಿಂತು ಸಾಲು ಸಾಲು ಚುನಾವಣೆಗಳಲ್ಲಿ ಗೆಲುವಿನ ನಗೆ ಬೀರಿ ಕಾಂಗ್ರೆಸ್ ಕೈಯಲ್ಲಿದ್ದ ರಾಜ್ಯಗಳನ್ನೂ ಕೂಡ ಕಿತ್ಕೊಂಡು ಬಿಹಾರದಲ್ಲಿ ಮತ್ತೊಮ್ಮೆ ನಿತೀಶ್ ಕುಮಾರ್ ಜೊತೆಗೂಡಿ ಕಮಾಲ್ ಮಾಡಿದ್ದು ಕಮ್ಮಿ ಸಾಧನೆಯೇನಲ್ವಲ್ಲ. ಇಷ್ಟಕ್ಕೂ 2025ರಲ್ಲಿ ಮೋದಿ ಸರ್ಕಾರದ ಸಾಧನೆ ಏನು ಅಂತ ಅನೇಕ ಮಂದಿ ಪ್ರಶ್ನೆ ಮಾಡೋರಿದ್ದಾರೆ. ಹಾಗಾಗಿನೇ ಅಂತಹ ಪ್ರಶ್ನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರೇ ಉತ್ತರ ಕೊಟ್ಟಿದ್ದಾರೆ. ಮೋದಿ ಯಾವ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ ಗೊತ್ತಾ? ಇಂತಹ ಪ್ರಶ್ನೆಗಳಿಗೆಲ್ಲ ಭಾರತ ಇಂದು ಜಾಗತಿಕ ಕೇಂದ್ರವಾಗಿ ಹೊರಹೊಮ್ಮಿದೆ. ಇದು ಭಾರತೀಯರ ನವೀನ ಉತ್ಸಾಹದ ಫಲ. ಇಂದು ಜಗತ್ತು ಭಾರತವನ್ನ ಭರವಸೆ ವಿಶ್ವಾಸದಿಂದ ನೋಡ್ತಾ ಇದೆ. ವಿವಿಧ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರುವ ಮುಂದಿನ ಪೀಳಿಗೆಯ ಸುಧಾರಣೆಗಳ ಮೂಲಕ ಪ್ರಗತಿಯ ವೇಗವನ್ನ ಜಗತ್ತು ಶ್ಲಾಘಿಸ್ತಾ ಇದೆ. ಭಾರತ ಈಗ ಸುಧಾರಣಾ ಎಕ್ಸ್‌ಪ್ರೆಸ್‌ನಲ್ಲಿ ಪ್ರಯಾಣ ಮಾಡ್ತಾ ಇದೆ. ಇದರ ಪ್ರಾಥಮಿಕ ಎಂಜಿನ್ ಭಾರತದ ಜನಸಂಖ್ಯಾ ವೈವಿಧ್ಯತೆ, ಯುವ ಪೀಳಿಗೆ ಮತ್ತು ಜನರ ಅದಮ್ಯ ಚೇತನ. ಕಳೆದ 11 ವರ್ಷಗಳಲ್ಲಿ ಕ್ರಮಿಸಿದಂಥ ಹಾದಿಯಲ್ಲಿ ಸುಧಾರಣೆಗಳನ್ನೇ ಒಂದು ನಿರಂತರ ರಾಷ್ಟ್ರೀಯ ಸಂಕಲ್ಪವನ್ನಾಗಿ ಕೇಂದ್ರೀಕರಿಸಿದ ವರ್ಷವಾಗಿ 2025 ಚಿರಸ್ಥಾಯಿಯಾಗಿ ಉಳ್ಕೊಳ್ಳುತ್ತೆ. ಸುಧಾರಣೆಗಳು ಪ್ರತಿಯೊಬ್ಬರೂ ಗೌರವ, ಆತ್ಮವಿಶ್ವಾಸದಿಂದ ಬದುಕೋದಕ್ಕೆ ಅನುವು ಮಾಡಿಕೊಟ್ಟಿದೆ. ಹಾಗಾಗಿ ಈ 2025ರ ವರ್ಷದ ಮೋದಿ ಆಡಳಿತದ ಸುಧಾರಣೆಗಳೇನೇನು, ಮೋದಿ ನೇತೃತ್ವದಲ್ಲಿ ದೇಶದಲ್ಲಿ ಏನೆಲ್ಲ ಬೆಳವಣಿಗೆಯಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ GST ಸುಧಾರಣೆ. 5% ಮತ್ತು 18% 2 ಹಂತದ ಸ್ಪಷ್ಟ ತೆರಿಗೆ ವ್ಯವಸ್ಥೆಯನ್ನ ಈ 2025ರ ವರ್ಷದಲ್ಲಿ ಜಾರಿಗೆ ಮಾಡಲಾಯಿತು. ಇದರಿಂದ ಜನಸಾಮಾನ್ಯರು, MSMEಗಳು, ರೈತರು ಹಾಗೆ ಕಾರ್ಮಿಕ ಪ್ರಧಾನ ವಲಯಗಳ ಮೇಲಿನ ಹೊರೆ ಕಮ್ಮಿಯಾಯಿತು. ಈ ಸುಧಾರಣೆ ಗ್ರಾಹಕರ ಉತ್ಸಾಹ ಮತ್ತು ಬೇಡಿಕೆಯನ್ನ ಜಾಸ್ತಿ ಮಾಡಿತು. ಇನ್ನು ಆದಾಯ ತೆರಿಗೆ ವಿನಾಯಿತಿ ಅಂತ ಬಂದಾಗ ಇದು ಮಧ್ಯಮ ವರ್ಗದವರಿಗೆ ಹೆಚ್ಚು ಕೊಡುಗೆಯನ್ನ ಕೊಡ್ತು. ವಾರ್ಷಿಕವಾಗಿ 12 ಲಕ್ಷದ ತನಕ ಆದಾಯ ಹೊಂದಿರೋರು ತೆರಿಗೆ ಪಾವತಿ ಮಾಡಬೇಕಾಗಿಲ್ಲ ಅನ್ನೋ ನಿಯಮ ಜಾರಿಗೆ ಬಂತು. 1961ರ ಹಳೆಯ ಆದಾಯ ತೆರಿಗೆ ಕಾಯ್ದೆಯ ಬದಲಿಗೆ ಆಧುನಿಕ ಮತ್ತು ಸರಳವಾದ ಆದಾಯ ತೆರಿಗೆ ಕಾಯ್ದೆ 2025 ತರಲಾಯಿತು. ಇನ್ನು 100% FDI ವಿಮಾ ಸುಧಾರಣೆ. ಭಾರತೀಯ ವಿಮಾ ಕಂಪನಿಗಳಲ್ಲಿ 100% ವಿದೇಶಿ ನೇರ ಹೂಡಿಕೆಗೆ ಅವಕಾಶ ಕೊಡಲಾಯಿತು. ಇದು ವಿಮೆಯ ವ್ಯಾಪ್ತಿಯನ್ನ ಹೆಚ್ಚು ಮಾಡೋದಕ್ಕೆ ಮತ್ತು ಜನರ ಭದ್ರತೆಯನ್ನ ಉತ್ತೇಜನ ಮಾಡುತ್ತೆ. ಸ್ಪರ್ಧೆಗಳ ಹೊರತಾಗಿಯೂ ಇದು ಜನರಿಗೆ ಒಳ್ಳೆ ವಿಮಾ ಆಯ್ಕೆಗಳನ್ನು ಮತ್ತು ಸುಧಾರಿತ ಸೇವೆಗಳನ್ನು ಒದಗಿಸುತ್ತೆ. ಸಂಸತ್ನಲ್ಲಿ ಸೆಕ್ಯೂರಿಟೀಸ್ ಮಾರುಕಟ್ಟೆ ಸಂಹಿತೆ ಮಸೂದೆಯನ್ನು ಮಂಡಿಸಲಾಯಿತು. ಇದು ಸೆಬಿಯಲ್ಲಿ ಆಡಳಿತದ ಮಾನದಂಡಗಳನ್ನು ಜಾಸ್ತಿ ಮಾಡುತ್ತೆ, ನಿಯಮ ಪಾಲನೆಯ ಹೊರೆಯನ್ನು ಕಮ್ಮಿ ಮಾಡಿ ವಿಕಸಿತ ಭಾರತಕ್ಕಾಗಿ ತಂತ್ರಜ್ಞಾನ ಆಧಾರಿತ ಮಾರುಕಟ್ಟೆಯನ್ನು ಕ್ರಿಯೇಟ್ ಮಾಡುತ್ತೆ. ಇನ್ನು ಸಾಗರ ನೀಲಿ ಆರ್ಥಿಕ ಸುಧಾರಣೆಗಳು. ಇದು ಸಂಸತ್ತಿನ ಮುಂಗಾರು ಅಧಿವೇಶನವೊಂದರಲ್ಲೇ 5 ಐತಿಹಾಸಿಕ ಕಡಲ ಕಾನೂನುಗಳನ್ನು ಅಂಗೀಕರಿಸಲಾಗಿದ್ದು. ಬಿಲ್ಸ್ ಆಫ್ ಲೇಡಿಂಗ್ ಆಕ್ಟ್ 2025, ಸಮುದ್ರದ ಮೂಲಕ ಸರಕು ಸಾಗಣೆ ಮಸೂದೆ 2025, ಕರಾವಳಿ ಹಡಗು ಮಸೂದೆ 2025, ಮರ್ಚೆಂಟ್ ಶಿಫ್ಟಿಂಗ್ ಮಸೂದೆ 2025, ಭಾರತೀಯ ಬಂದರುಗಳ ಮಸೂದೆ 2025 ಅಂಗೀಕರಿಸಲಾಯಿತು. 1908, 1925 ಹಾಗೆ 1958ರ ಹಳೆ ಕಾಯ್ದೆಗಳನ್ನು ರದ್ದು ಮಾಡಿ ಹೊಸತನ್ನ ತರಲಾಯಿತು. ಜೊತೆಗೆ ರದ್ದುಗೊಳಿಸುವಿಕೆ ಮತ್ತು ತಿದ್ದುಪಡಿ ಮಸೂದೆ 2025ರ ಮೂಲಕ 71 ಕಾಯ್ದೆಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ಇನ್ನು ಸುಲಭ ವ್ಯಾಪಾರಕ್ಕೆ ಉತ್ತೇಜನ ಕೊಡಲಾಯಿತು. ಸಿಂಥೆಟಿಕ್ ಫೈಬರ್, ನೂಲು, ಪ್ಲಾಸ್ಟಿಕ್, ಪಾಲಿಮರ್ ಮತ್ತು ಮೂಲ ಲೋಹಗಳ ವಲಯದಲ್ಲಿ ಒಟ್ಟು 22 ಗುಣಮಟ್ಟ ನಿಯಂತ್ರಣ ಆದೇಶಗಳನ್ನು ರದ್ದು ಮಾಡಲಾಯಿತು. ಹಾಗೆ ಉಕ್ಕು, ಎಂಜಿನಿಯರಿಂಗ್, ಎಲೆಕ್ಟ್ರಿಕಲ್, ಮಿಶ್ರಲೋಹ ಮತ್ತು ಗ್ರಾಹಕ ಉತ್ಪನ್ನಗಳ ವಿಭಾಗಗಳಲ್ಲಿ 53 QCOಗಳನ್ನು ಅಮಾನತುಗೊಳಿಸಲಾಗಿದೆ. ಇದು ಕೈಗಾರಿಕಾ ಮತ್ತು ಗ್ರಾಹಕ ಬಳಕೆಯ ವಸ್ತುಗಳ ವಿಶಾಲ ಶ್ರೇಣಿಯನ್ನು ಒಳಗೊಂಡಿದೆ. ಇದರಿಂದ ಭಾರತದ ಸಿದ್ಧ ಉಡುಪುಗಳ ರಫ್ತಿನ ಪಾಲು ಹೆಚ್ಚಾಗುತ್ತೆ. ಪಾದರಕ್ಷೆ ಮತ್ತು ಆಟೋಮೊಬೈಲ್ನಂತಹ ಕೈಗಾರಿಕೆಗಳಲ್ಲಿ ಉತ್ಪಾದನಾ ವೆಚ್ಚ ತಗ್ಗುತ್ತೆ. ಎಲೆಕ್ಟ್ರಾನಿಕ್ಸ್, ಬೈಸಿಕಲ್ ಮತ್ತು ಆಟೋಮೋಟಿವ್ ಉತ್ಪನ್ನಗಳ ಬೆಲೆಗಳು ದೇಶೀಯ ಗ್ರಾಹಕರಿಗೆ ಕಡಿಮೆಯಾಗುವುದನ್ನು ಇದು ಖಚಿತ ಮಾಡುತ್ತೆ. ಇನ್ನು ಕಾರ್ಮಿಕ ಸುಧಾರಣೆಗಳು ಅಂತ ಬಂದಾಗ ಕಾರ್ಮಿಕ ಕಾನೂನುಗಳನ್ನು ಪುನರ್ ರೂಪಿಸಲಾಗಿದ್ದು, ಚದುರಿ ಹೋಗಿದ್ದ 29 ಕಾನೂನುಗಳನ್ನು ಒಟ್ಟು ಮಾಡಿ 4 ಆಧುನಿಕ ಸಂಹಿತೆಗಳನ್ನಾಗಿ ರೂಪಿಸಲಾಗಿದೆ. ಕಾರ್ಮಿಕರ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡೋ ಕಾರ್ಮಿಕ ಚೌಕಟ್ಟನ್ನು ಭಾರತ ಸೃಷ್ಟಿಸಿದೆ. ಇವು ನ್ಯಾಯಯುತ ವೇತನ, ಸಕಾಲಿಕ ವೇತನ ಪಾವತಿ, ಸುಗಮ ಕೈಗಾರಿಕಾ ಸಂಬಂಧಗಳು, ಸಾಮಾಜಿಕ ಭದ್ರತೆ ಹಾಗೆ ಸುರಕ್ಷಿತ ಕೆಲಸದ ಸ್ಥಳಗಳ ಮೇಲೆ ಕೇಂದ್ರೀಕರಿಸಿದೆ. ಉದ್ಯೋಗಿಗಳ ವಲಯದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚಿಸುತ್ತೆ.
ಗುತ್ತಿಗೆ ಕಾರ್ಮಿಕರು ಸೇರಿದ ಹಾಗೆ ಅಸಂಘಟಿತ ವಲಯದ ಕಾರ್ಮಿಕರನ್ನ ಇಎಸ್ಐಸಿ ಹಾಗೆ ಇಪಿಎಫ್ಒ ವ್ಯಾಪ್ತಿಗೆ ತರಲಾಗಿದ್ದು ಔಪಚಾರಿಕ ಉದ್ಯೋಗಿ ವಲಯದ ವ್ಯಾಪ್ತಿಯನ್ನ ವಿಸ್ತರಿಸಲಾಗಿದೆ. ಇನ್ನು ವಿಸ್ತೃತ ಮಾರುಕಟ್ಟೆಗಳು ಅಂತ ಬಂದಾಗ ನ್ಯೂಜಿಲೆಂಡ್, ಒಮಾನ್ ಹಾಗೆ ಬ್ರಿಟನ್ ದೇಶಗಳ ಜೊತೆ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದೆ. ಇವು ಹೂಡಿಕೆ, ಉದ್ಯೋಗ ಸೃಷ್ಟಿಗೆ ಉತ್ತೇಜನ ಕೊಡುತ್ತೆ ಮತ್ತು ಸ್ಥಳೀಯ ಉದ್ಯಮಿಗಳನ್ನು ಪ್ರೋತ್ಸಾಹಿಸುತ್ತೆ. ಸ್ವಿಟ್ಜರ್ಲೆಂಡ್, ನಾರ್ವೆ, ಐಲ್ಯಾಂಡ್ ಮತ್ತು ಲಿಚೆನ್ಸ್ಟೈನ್ ದೇಶಗಳನ್ನು ಒಳಗೊಂಡಿರೋ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಜೊತೆಗಿನ ಮುಕ್ತ ವ್ಯಾಪಾರ ಒಪ್ಪಂದ ಕಾರ್ಯರೂಪಕ್ಕೆ ಬಂದಿದೆ. ಇದು ಅಭಿವೃದ್ಧಿ ಹೊಂದಿದ ಯುರೋಪಿಯನ್ ಆರ್ಥಿಕತೆಗಳೊಂದಿಗೆ ಭಾರತದ ಮೊದಲ ಮುಕ್ತ ವ್ಯಾಪಾರ ಒಪ್ಪಂದ ಆಗಿದೆ. ಇನ್ನು ಪರಮಾಣು ಇಂಧನ ಸುಧಾರಣೆಗಳಲ್ಲಿ ಶಾಂತಿ ಕಾಯ್ದೆ ಭಾರತದ ಶುದ್ಧ ಇಂಧನ ಮತ್ತು ತಂತ್ರಜ್ಞಾನದ ಪಯಣದಲ್ಲಿ ಪರಿವರ್ತನೆ ಹೆಜ್ಜೆಯಾಗಿದೆ. ಇದು ಡೇಟಾ ಸೆಂಟರ್ಗಳು, ಸುಧಾರಿತ ಉತ್ಪಾದನೆ, ಗ್ರೀನ್ ಹೈಡ್ರೋಜನ್ ಮತ್ತು ಉನ್ನತ ತಂತ್ರಜ್ಞಾನದ ಕೈಗಾರಿಕೆಗಳಿಗೆ ವಿದ್ಯುತ್ ನೀಡೋ ಮೂಲಕ ಎಐ ಯುಗದ ಹೆಚ್ಚಾಗ್ತಾ ಇರೋ ಇಂಧನ ಬೇಡಿಕೆಗಳನ್ನು ಪೂರೈಕೆ ಮಾಡೋದಕ್ಕೆ ಇದು ಭಾರತವನ್ನು ಬಲಗೊಳಿಸುತ್ತೆ. ಆರೋಗ್ಯ ರಕ್ಷಣೆ, ಕೃಷಿ, ಆಹಾರ ಭದ್ರತೆ, ಜಲ ನಿರ್ವಹಣೆ, ಕೈಗಾರಿಕೆ, ಸಂಶೋಧನೆ ಮತ್ತು ಪರಿಸರ ಸುಸ್ಥಿರತೆಯಲ್ಲಿ ಪರಮಾಣು ತಂತ್ರಜ್ಞಾನಗಳ ಶಾಂತಿಯುತ ಅನ್ವಯವನ್ನು ಉತ್ತೇಜಿಸುತ್ತೆ. ಖಾಸಗಿ ವಲಯದ ಭಾಗವಹಿಸುವಿಕೆ, ನಾವೀನ್ಯತೆ ಮತ್ತು ಕೌಶಲ್ಯಾಭಿವೃದ್ಧಿಗೆ ಹೊಸ ಹಾದಿಗಳನ್ನು ತೆರೆಯುತ್ತೆ. ಹೂಡಿಕೆದಾರರು, ನಾವೀನ್ಯಕಾರರು, ಸಂಸ್ಥೆಗಳು ಭಾರತದೊಂದಿಗೆ ಕೈಜೋಡಿಸೋದಕ್ಕೆ, ಹೂಡಿಕೆ ಮಾಡೋದಕ್ಕೆ, ಹೊಸತನವನ್ನು ಅನ್ವೇಷಿಸೋದಕ್ಕೆ, ಸನ್ನದ್ಧವಾದ ಇಂಧನ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸೋದಕ್ಕೆ ಇದು ಅತ್ಯಂತ ಸೂಕ್ತ ಸಮಯ. ಜೊತೆಗೆ ರಾಮ್ಜಿ ಮೈಲುಗಲ್ಲು ಸುಧಾರಣೆ ಅಂತ ಬಂದಾಗ ವಿಕಸಿತ ಭಾರತ ರಾಮ್ಜಿ ಕಾಯ್ದೆ 2025 ಅಡಿ ಉದ್ಯೋಗ ಖಾತರಿಯನ್ನ 100ರಿಂದ 125 ದಿನಗಳ ತನಕ ಜಾಸ್ತಿ ಮಾಡಲಾಗಿದೆ. ಇದು ಹಳ್ಳಿಯ ಮೂಲ ಸೌಕರ್ಯ ಮತ್ತು ಜೀವನೋಪಾಯವನ್ನು ಬಲಪಡಿಸೋದಕ್ಕೆ ಕಾರಣ ಆಗುತ್ತೆ. ಶಿಕ್ಷಣ ಸುಧಾರಣೆಗೂ ಈ ವರ್ಷ ಸಾಕ್ಷಿಯಾಗಿದೆ. ಏಕೀಕೃತ ಉನ್ನತ ಶಿಕ್ಷಣ ನಿಯಂತ್ರಕ ಸಂಸ್ಥೆಯನ್ನು ಸ್ಥಾಪಿಸಿ ಯುಜಿಸಿ, ಎಐಸಿಟಿಇ, ಎನ್ಸಿಟಿಇ ಅಂತಹ ಒಂದಕ್ಕೊಂದು ಸಂಬಂಧಿಸಿದ ವಿವಿಧ ಸಂಸ್ಥೆಗಳ ಬದಲಿಗೆ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ಅನ್ನೋ ಒಂದೇ ಸಂಸ್ಥೆಗೆ ತರುವತ್ತ ಕಾರ್ಯ ನಡೆದಿದೆ. 2025 ಸುಧಾರಣೆಗಳ ಮಹತ್ವ ಕೇವಲ ಅವುಗಳ ವ್ಯಾಪ್ತಿಯಲ್ಲಿ ಮಾತ್ರ ಅಲ್ಲ, ಮೂಲ ತತ್ವದಲ್ಲೂ ಅಡಗಿದೆ. ಆಧುನಿಕ ಪ್ರಜಾಪ್ರಭುತ್ವದ ನೈಜ ಆಶಯದಂತೆ ನಮ್ಮ ಸರ್ಕಾರ ನಿಯಂತ್ರಣಕ್ಕಿಂತ ಸಹಯೋಗಕ್ಕೆ ಮತ್ತು ನಿರ್ಬಂಧಗಳಿಗಿಂತ ಸೌಲಭ್ಯ ಒದಗಿಸೋದಕ್ಕೆ ಹೆಚ್ಚಿನ ಆದ್ಯತೆ ನೀಡಿದೆ. ಇದು ಪ್ರಧಾನಿ ಮೋದಿಯವರೇ ಹೇಳಿಕೊಂಡಿರೋದು. ಸಣ್ಣ ಉದ್ಯಮಿಗಳು, ಯುವ ವೃತ್ತಿಪರರು, ರೈತರು, ಕಾರ್ಮಿಕರು, ಮಧ್ಯಮ ವರ್ಗದವರ ಪರಿಸ್ಥಿತಿಗಳನ್ನು ಗಮನಿಸಿ ಈ ಎಲ್ಲ ಸುಧಾರಣೆಗಳನ್ನು ರೂಪಿಸಲಾಗಿದೆ. ನಿಯಂತ್ರಣಾಧಾರಿತ ಆರ್ಥಿಕತೆಯಿಂದ ಹೊರಬಂದು ಪ್ರಜೆಯನ್ನೇ ಕೇಂದ್ರ ಬಿಂದುವನ್ನಾಗಿ ಮಾಡಿಕೊಂಡಿರೋ ವಿಶ್ವಾಸ ಆಧಾರಿತ ವ್ಯವಸ್ಥೆಯತ್ತ ಸಾಗೋದಕ್ಕೆ ನಾವು ದಶಕಗಳಿಂದ ನಡೆಸ್ತಾ ಇರೋ ಪ್ರಯತ್ನಗಳಿಗೆ ಈ ಸುಧಾರಣೆಗಳು ಹೊಸ ವೇಗವನ್ನು ಕೊಟ್ಟಿವೆ ಅಂತ ಮೋದಿಯವರು ಹೇಳ್ತಿದ್ದಾರೆ. ಈ ಸುಧಾರಣೆಗಳು ಸಮೃದ್ಧ ಮತ್ತು ಸ್ವಾವಲಂಬಿ ಭಾರತವನ್ನು ನಿರ್ಮಿಸೋ ಗುರಿ ಇಟ್ಕೊಂಡಿದೆ. ವಿಕಸಿತ ಭಾರತ ನಿರ್ಮಾಣವೇ ನಮ್ಮ ಅಭಿವೃದ್ಧಿ ಪಥದ ಧ್ರುವತಾರೆ. ಮುಂಬರುವ ವರ್ಷಗಳಲ್ಲೂ ನಾವು ಸುಧಾರಣಾ ಕಾರ್ಯಸೂಚಿಯನ್ನು ಮುಂದುವರಿಸ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಹಾಗೆ ಭಾರತದ ಈ ಬೆಳವಣಿಗೆಯ ಪ್ರಯಾಣದಲ್ಲಿ ತಮ್ಮ ಬಾಂಧವ್ಯವನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡಬೇಕೆಂದು ಭಾರತೀಯರು ಹಾಗೆ ಅನಿವಾಸಿ ಭಾರತೀಯರಲ್ಲೂ ಕೂಡ ಮನವಿ ಮಾಡ್ಕೊಳ್ತೀನಿ. ದೇಶದ ಮೇಲೆ ವಿಶ್ವಾಸ ಇಡಿ, ಜನರ ಶಕ್ತಿಯನ್ನ ಸದ್ವಿನಿಯೋಗ ಮಾಡಿಕೊಳ್ಳಿ ಅನ್ನೋ ಮಾತನ್ನ ಪ್ರಧಾನಿ ಮೋದಿ ಅವರು ಹೇಳ್ತಾ ಮತ್ತಷ್ಟು ಭರವಸೆಗಳನ್ನ ದೇಶದ ಜನರಿಗೆ ಕೊಡ್ತಾ ಇದ್ದಾರೆ.